ಮರ ಏನಾಗಿದೆ ಕಂದ ನಿನ್ನ ತಾಯಿಗೆ? ಬಾರಪ್ಪ ಬಾ ಆ ನೀಚರ ಗುಂಡಿಗೆ ಬಲಿಯಾಗಿ ಬದಲಾದಿಡದಪ್ಪ ನನ್ನ ತಾಯಿ. ಆ ಕ್ರೂರ ಮೃಗದ ದಂತಕ್ಕೆ ಸಿಲುಕಿ ನಾಶವಾಗಿ ಹೋದೆಯ ಸೀತಾ, ನಾಶವಾಗಿ ಹೋದೆಯ. ಹೀನ ಕುಮಾರನ ಕೀರ್ತಿ ಭಾರತಕ್ಕೆ ಬೆಳಗಲೆಂದು ಹರಸಿದ ನೀನೆಂದು ಅವನ ಸಂತೋಷದ ಕಣ್ಣೀರು ಒರೆಸದೆ ಹಾಗೆ ಕಣ್ಣು ಮುಚ್ಚಿದೆಯಾ? ಹೆಚ್ಚು ಮಾತನಾಡು ಸೀತಾ, ಹೆಚ್ಚು ಮಾತನಾಡು. ಉಸಿರೇ ಉಸಿರೇ ಹೋದೆಯ ನನ್ನ ಬಾಳಿನ ಜ್ಯೋತಿಯಾಗಿ ಮಾತನಾಡು ಕುಮಾರ. ಉಸಿರೇ ಉಸಿರೇ ಒಡಲನ್ನು ಬಿಟ್ಟು ಸದ್ದಿಲ್ಲದ ಶಿವನ ಪಾದ ಸೇರಿದ ಈ ಶಿರೋಮಣಿ ಮತ್ತೆ ನಿನ್ನ ಅರಮನೆಗೆ ಆಗಮಿಸಿ ನನ್ನ ಸುಖ ಸಂಸಾರ ಜ್ಯೋತಿ ಆಗುವಳೇನಪ್ಪ. ಇಲ್ಲಪ್ಪ ಇಲ್ಲ, ಅದು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಯಾಕಪ್ಪ ಈ ನಿಮ್ಮಳು? ಏನಾಯಿತು ನನ್ನ ಅತ್ತಿಗೆಗೆ? ಏನಾಗಿದೆ ಎಂದು ಹೇಳಲಿಕ್ಕೆ ಕೂಡ ನನ್ನಲ್ಲಿ ಶಕ್ತಿ ಇಲ್ಲಪ್ಪ, ಶಕ್ತಿ ಇಲ್ಲ. ಯಾವನ ಒಬ್ಬ ನೀಚನ ಗುಂಡಿಗೆ ಬಲಿಯಾಗಿದ್ದಾಳಪ್ಪ. ಏನಿಲ್ಲ ಅತ್ತಿಗೆ, ಸತ್ಯವಾಗಿಯೂ ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾದರೆ ಅಣ್ಣ, ಗುಂಡಿಗೆ ಬಲಿಯಾದರೆ ಹೇಳಣ್ಣ, ಹೇಳು. ಅದ್ಯಾವ ಚಾಂಡಲೇ ಹೇಳು, ಈಗಲೇ ಹೋಗಿ ರುಂಡ ಚಂಡಾಗಿ ನನ್ನ ಅತ್ತಿಗೆ ಪಾದ ಕಲ್ಪಿಸಿ ಬಿಡುತ್ತೇನೆ ಅಣ್ಣ. ಹೇಳಣ್ಣ, ನೋಡದೆ ಅವರು ಯಾರೆಂದು ಹೇಳಲಿ ತಮ್ಮ, ಯಾರೆಂದು ಹೇಳಲು? ಅಯ್ಯೋ ಅತ್ತಿಗೆ, ಹುಲಿಯಂತ ನಿನ್ನ ಮೈದುನ ನಿಂತರು ನಿನ್ನನ್ನು ಗುಂಡಿಗಾಹುತಿ ಮಾಡಿದೆನಲ್ಲಮ್ಮ. ನಾನಿದ್ದು ಸತ್ತಂತೆ ಅತ್ತಿಗೆ, ನಾನಿದ್ದು ಸತ್ತಂತೆ. ಆದರೆ ಒಂದು ಮಾತು ಅತ್ತಿಗೆ, ಅನ್ಯಾಯವಾಗಿ ನಿನ್ನ ಪ್ರಾಣ ತೆಗೆದ ಅವನೆಂತ ಪ್ರತಾಪಶಾಲಿಯಾಗಿದ್ದರೂ ಸರಿ, ಆ ಕಿರಾತಕನನ್ನು ದೊಡ್ಡಮ್ಮನಿಗೆ ಬಿಟ್ಟ ಹರಕೆಯ ಕೋಣದಂತೆ ಕಡಿದು ಆ ಸೇಡಿನ ರಕ್ತದಿಂದ ನಿನ್ನ ಸಮಾಧಿಗೆ ರಕ್ತ ನೈವೇದ್ಯ ಲೇಪಿಸಲಿದ್ದಾರೆ. ನಿನ್ನ ಮಿದುಳ ಚಳಗಾಲ ಕಲಿಯುಗದ ಪಿರಿಮನೆ ಅಲ್ಲ ಅತ್ತಿಗೆ, ಕಲಿಯುಗದ ಪಿರಿಮನೆ ಅಲ್ಲ ಅತ್ತಿಗೆ. ಕುಮಾರ, ಕುಮಾರ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಚಿಕ್ಕಪ್ಪ.
ಬೀದಿದಾಗಲೇ ನಮ್ಮ ಹೃದಯಕ್ಕೆ ಗಾಯವಾಗಿದೆ. ಆ ಗಾಯ ಮಾಯಬೇಕಾದರೆ ಒಂದೊಂದು ದಿನ ನಿನ್ನಿಂದಲೇ ರಕ್ತಪಾತ ಹರಿದು ಆತ್ಮ ಶಾಂತಿಯಾಗಬೇಕು. ಆ ನಂತರ ಅಪ್ಪನಿಂದ ರೈತ ಬದುಕಬೇಕು. ಅಂದಾಗಲೇ ನೀ ಕಲಿಯುಗದ ಭೀಮ ಮತ್ತು ಹತ್ತುವುದು ರೈತ ಹಚ್ಚಿದ ದೀಪ. ನಡೆ ಚಿಕ್ಕಪ್ಪ, ನಡೆ ಅಪ್ಪ. ಮೊದಲು ಅಪ್ಪನ ಶವ ಸಂಸ್ಕಾರ ಮಾಡೋಣ. ಕುಮಾರ ಕುಮಾರ ಚಿಕ್ಕಪ್ಪ! ನಗದೈಗೆ ದೈವಾಲಿ ಅಲತೈಗೆ ಜೀವಾಯಿ ಅಯ್ಯೋ ಅಪ್ಪಿಗೆ ಬಲ್ಲು ಯಾರು ಅಣ್ಣ ಹಿಡಿಯಾಟ ಬಲ್ಲು ಅಣ್ಣ ಬಾಳವ ಕುಮಾರ 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 ವಿಧಿಯಾಟ ಬಲ್ಲೋರ್ಯಾರು